ಮೊದಲ ಆಂಗ್ಲ ಶಾಲೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸ್ಟೆಲ್ಲಾ ಕಾನ್ವೆಂಟ್ ಶಾಲಾ ವತಿಯಿಂದ ಕ್ರೀಡಾ ದಿನಾಚರಣೆಯ ಪ್ರಯುಕ್ತ ಶಾಲಾ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು. ಶೈಲಜಾ ಸಪ್ತಗಿರಿ ಮಾತನಾಡಿ, ಇಂದಿನ ಕಾಲದಲ್ಲಿ ಕ್ರೀಡೆಗಳ ಮಹತ್ವ ಕಡಿಮೆಯಾಗಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಕೇವಲ ಓದಿನಿಂದಲೇ ಉತ್ತಮ ಭವಿಷ್ಯ ರೂಪಿಸುವ ಬದಲು ಕ್ರೀಡೆಗಳನ್ನು ಸಹ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಸಮತೋಲನ ಕಾಪಾಡಿಕೊಂಡು ಯಶಸ್ಸು ಸಾಧಿಸಬೇಕೆಂದು ಹೇಳಿದರು. ವೀರಣ್ಣ ಮಾತನಾಡಿ, ಶಾಲಾ ಪಠ್ಯ ಪುಸ್ತಕಗಳ ಜೊತೆಗೆ ಕ್ರೀಡೆಗೂ ಸಹ ಅಷ್ಟೇ ಪ್ರಾಮುಖ್ಯತೆ ನೀಡಬೇಕು. ಆಗಲೇ ಜೀವನದಲ್ಲಿ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತೆ. ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡೆಗಳು ಬೆಳೆಸುತ್ತವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವೇಕಾನಂದ ಶಾಲೆಯ ಮುಖ್ಯಸ್ಥ ನಂಜೇಗೌಡ, ಡಾಕ್ಟರ್ ಅಸ್ಲಾಂ, ಸಂಕೇತ್, ಶ್ರೀರಾಮ್, ಶೈಲಜಾ ಸಪ್ತಗಿರಿ, ನರಸಿಂಹಮೂರ್ತಿ, ಕೃಷ್ಣಮೂರ್ತಿ, ಪ್ರದೀಪ್, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಟೆಲ್ಲಾ ಕಾನ್ವೆಂಟ್ ಶಾಲೆ ಗೌರಿಬಿದನೂರು ತಾಲೂಕಲ್ಲಿ ತುಂಬಾ ಹಳೆಯ ಶಾಲೆ ಅಂತಂದ್ರೆ ಮೊದಲು ಪ್ರಾರಂಭವಾದಂತ ಇಂಗ್ಲಿಷ್ ಮಾಧ್ಯಮ ಶಾಲೆ. ಅಂದಿನಿಂದ ಇಂದಿನವರೆಗೂ ಕೂಡ ಅದು ಶಿಕ್ಷಣದಲ್ಲಿ ಅಂದ್ರೆ ನಿಮ್ಮ ಒಂದು ಬೌದ್ಧಿಕವಾದಂತ ಬೆಳವಣಿಗೆಗೆ ಎಷ್ಟು ಮಹತ್ವವನ್ನು ಕೊಡ್ತಾ ಬಂದಿದೆಯೋ ಅದೇ ರೀತಿಯಲ್ಲಿ ಕ್ರೀಡೆಗಳಲ್ಲೂ ಕೂಡ ನಿಮ್ಗೆ ಅತ್ಯುತ್ತಮವಾದಂತಹ ಪ್ರೋತ್ಸಾಹವನ್ನ ನೀಡ್ತಾ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕ್ರೀಡಾ ದಿನಾಚರಣೆಯನ್ನ ನಾವು ಈ ಒಂದು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ವಿ ಈ ಕಾಲಕ್ಕೆ. ಆದ್ರೆ ಇವತ್ತು ಯಾಂತ್ರಿಕವಾದಂತ ಜೀವನ, ಆಧುನಿಕವಾದಂತಹ ಸಂದರ್ಭದಲ್ಲಿ ಒತ್ತಡಕ್ಕೆ ಒಳಗಾಗಿ ಎಲ್ಲರೂ ಕೂಡ ಅಂಕಗಳ ಹಿಂದೆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕ್ರೀಡೆಗಳ ಮಹತ್ವ ಕಡಿಮೆ ಆಗ್ತಾ ಇದೆ. ಈ ಕ್ರೀಡೆಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆಟಕ್ಕೂ ಪಾಠಕ್ಕೂ ಸಮಾನವಾದಂತಹ ರೀತಿಯ ಅವಕಾಶಗಳನ್ನ ಕೊಟ್ಟಾಗ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇವತ್ತು ಬಾಲ್ಯದಲ್ಲಿ ನೀವೇನು ಆಟ ಆಡ್ತೀರಾ, ಈ ಆಟಗಳು ಮುಂದಿನ ನಿಮ್ಮ ಭವ್ಯವಾದಂತಹ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಖಂಡಿತ ಸಹಕಾರಿಯಾಗಿ ನಿಲ್ಲುತ್ತೆ. ಅರಿಸ್ಟಾಟಲ್ ಅದಕ್ಕೆ ಹೇಳ್ತಾನೆ, ಬಾಲ್ಯದ ಆಟಗಳಿಗೂ ಆನಂತರದ ಕಾನೂನು ಪಾಲನೆಗಳು ಬಹಳ ನಿಕಟವಾದಂತಹ ಸಂಬಂಧ ಇದೆ ಅಂತ. ಅಂದ್ರೆ ಇವತ್ತಿನ ಆಟದಲ್ಲಿ ನೀವೇನ್ ಸೋಲು ಗೆಲುವಿರುತ್ತೆ ಅದನ್ನ ಸಮಾನವಾಗಿ ಸ್ವೀಕರಿಸ್ತಾ ಆಟದ ನಿಯಮಗಳನ್ನ ಸರಿಯಾದಂತ ರೀತಿಯಲ್ಲಿ ಪಾಲಿಸ್ತಾ ಹೋದಾಗ ಮುಂದಿನ ದಿನದಲ್ಲಿ ಭವಿಷ್ಯದಲ್ಲಿ ಬದುಕಿನಲ್ಲಿ ಏನಾದ್ರೂ ಸಮಸ್ಯೆಗಳು ಉಂಟಾದಾಗ ಆಗ್ಲೂ ಕೂಡ ಜೀವನವನ್ನ ಹೇಗೆ ರೂಪಿಸ್ಕೋಬೇಕು, ಆಗ ನಾವೆಲ್ಲ ಏನೆಲ್ಲ ಪಾಲಿಸಬೇಕು, ಇವನ್ನ ನೀವು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಪಂಪ ಕೂಡ ತನ್ನ ಕಾವ್ಯದಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳ್ತಾನೆ, ಆಡುವುದರಲ್ಲಿ ನೋಡುವುದರಲ್ಲಿ ಏನ್ ಅಳ್ತಿಯೋ ಆಡುವುದರ ಅಳ್ತಿ ಅಂತ. ಅಂದ್ರೆ ಆಟನ ನೋಡೋದಕ್ಕಿಂತ ಆಡೋದ್ರಲ್ಲಿ ಮಜಾ ಇದೆ, ಆಡೋದ್ರಲ್ಲಿ ಖುಷಿ ಇದೆ. ಅದನ್ನ ನಮ್ಮ ಆದಿಕವಿ ಪಂಪ ತುಂಬಾ ಸೊಗಸಾಗಿ ತಿಳಿಸ್ತಾನೆ. ಹಾಗಾಗಿ ಇಲ್ಲಿ ಆಟ ಅಂತಕ್ಕಂಥದ್ದು ನಮ್ಮ ಬದುಕನ್ನ ಭವಿಷ್ಯವನ್ನ ರೂಪಿಸುತ್ತೆ, ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಮನಸ್ಸನ್ನ ಬೆಳೆಸಲಿಕ್ಕೆ ನಿಮ್ಗೆ ಸಹಕಾರಿಯಾಗಿರುತ್ತೆ.